ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾಗಿ ಮೂಲ ತೆಲುಗಿನಲ್ಲಿ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿಸಲ್ಪಟ್ಟು ಸದಾಶಿವ ದೇವುಡು ಇವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟ ಭವಾನಿ ಸೌಂದರ್ಯ ಲಹರಿಯ 5ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ಅಧ್ಯಾಯದಲ್ಲಿ ಶ್ಲೋಕ 70ರಿಂದ 80ರವರೆಗೂ ಇರುವಂತಹ ಅಮ್ಮನವರ ಬಾಹು ಸೌಂದರ್ಯ, ಹಸ್ತ ಸೌಂದರ್ಯ, ಗಜ ಕುಂಭಗಳಂತಹ ಸ್ತನಯುಗ್ಮ ಸೌಂದರ್ಯ, ಜಗನ್ಮಾತೆಯ ವಕ್ಷೋಜ ಸೌಂದರ್ಯ, ಜಗನ್ಮಾತೆಯ ವಕ್ಷಸ್ಥಳದಲ್ಲಿ ಆಭರಣವಾಗಿರುವ ಮುತ್ತಿನ ಹಾರಗಳ ಸೌಂದರ್ಯ, ಜಗನ್ಮಾತೆಯ ಅಪಾರ ದಯಾರಸ ಪೂರಿತ ಸ್ತನ್ಯದ ಪ್ರಭಾವ, ಜಗನ್ಮಾತೆಯ ನಾಭಿರೋಮಾವಳಿಯ ಸೌಂದರ್ಯ, ಅಮ್ಮನವರ ರೋಮಾವಳಿ ವೈಭವ, ನಾಭಿಯ ವೈಭವ, ಅಮ್ಮನವರ ಕಠಿ ವೈಭವ ಹಾಗೂ ಕೊನೆಗೆ ಸೊಂಟದ ಮಧ್ಯದಲ್ಲಿರುವ 3 ಭಾಗ್ಯರೇಖೆಗಳು, ಆ ತ್ರಿವಳಿ ಮಧ್ಯದ ವೈಭವ, ಇವುಗಳನ್ನು ವರ್ಣಿಸಲಾಗಿದೆ. ವಿಶೇಷವಾಗಿ ಯಾವ ಭಾಗವನ್ನು ತಾಯಿಯ ಮಡಿಲು ಎಂದು ಕರೆಯುತ್ತೇವೆಯೋ, ಯಾವ ಭಾಗದಲ್ಲಿ ಆಗ ತಾನೇ ಹುಟ್ಟಿದ ಮಗುವು ತಾಯಿಯ ಎದೆಯ ಮೇಲೆ ಆಶ್ರಯ ಪಡೆದು ತಾಯಿಯ ಸ್ತನ್ಯವನ್ನು ಕೊಡೆದು ತನ್ನ ಭವಿಷ್ಯದ ಬದುಕನ್ನು ರೂಪಿಸಿಕೊಳ್ಳುತ್ತದೆಯೋ, ತಾಯಿಯ ಮಡಿಲು ಎಂದು ಕರೆದು ನಮ್ಮೆಲ್ಲರಿಗೂ ಕೂಡ ಭವಿಷ್ಯದ ದಿನಗಳಿಗೆ ಒಂದು ಆರಂಭವನ್ನು ಹಾಡಿದಂತಹ, ಆನಂದವನ್ನು ಕೊಟ್ಟಂತಹ, ಸುರಕ್ಷತೆಯನ್ನು ಕೊಟ್ಟಂತಹ ತಾಯಿಯ ಮಡಿಲು ಎನಿಸಿಕೊಂಡ ತಾಯಿಯ ಎದೆ, ತಾಯಿಯ ಹೊಟ್ಟೆಯ ಮೇಲೆ ಈ ಭಾಗಗಳನ್ನು ವಿಶೇಷವಾಗಿ ವರ್ಣಿಸುತ್ತಾ ಮಗುವಿಗೆ ತಾಯಿಯೊಡನೆ ಸಂಬಂಧ ಆರಂಭವಾದ ದಿನಗಳನ್ನು, ಆರಂಭವಾದ ಕ್ಷಣಗಳನ್ನು ಶಂಕರಾಚಾರ್ಯರು ಮಾರ್ಮಿಕವಾಗಿ ಇಲ್ಲಿ ಕವಿಯಾಗಿ ವರ್ಣಿಸಿದ್ದಾರೆ. ಬನ್ನಿ ಕೇಳೋಣ. ಶ್ಲೋಕ 72. ಅಮ್ಮನವರ ಗಜ ಕುಂಭಗಳಂಥ ಸ್ತನಯುಗ್ಮ ಸೌಂದರ್ಯ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಸಮಂ ದೇವಿ ಸ್ಕಂದ ದ್ವಿಪವದನ ಪೀತಂ ಸ್ತನಯುಗಂ ತವೇದಂ ನ ಖೇದಂ ಹರತು ಸತತಂ ಪ್ರಸ್ನುತಮುಖಂ ಯದಾಲೋಕ್ಯ ಶಂಕಾತ್ ಕುಲಿತ ಹೃದಯೋ ಹಾಸಜನಕ ಸ್ವಕುಂಭೌ ಹೇರಂಭ ಪರಿಮೃಶತಿ ಹಸ್ತೇನ ಝಟಿತಿ. ಅರ್ಥ: ತಾಯಿ ಜಗನ್ಮಾತೆ, ನಿನ್ನ ಪುತ್ರರಾದ ವಿಘ್ನೇಶ್ವರ ಕುಮಾರಸ್ವಾಮಿಯವರಿಂದ ಸ್ತನಪಾನ ಮಾಡಿದ ನಿನ್ನ ಕುಚ ಕುಂಭಗಳು ತಮ್ಮ ಸರ್ವಕ್ಲೇಶಗಳನ್ನು, ನಮ್ಮ ಸರ್ವಕ್ಲೇಶಗಳನ್ನು ದೂರ ಮಾಡಲಿ. ಅಮಾಯಕನಾದ ಬಾಲ್ಯ ಚಾಪಲ್ಯದಿಂದ ಕೂಡಿದ ವಿಘ್ನೇಶ್ವರ ನಿನ್ನ ಸ್ತನಪಾನ ಮಾಡುತ್ತಾ ಮಧ್ಯದಲ್ಲಿ ನಿನ್ನ ಸ್ತನಗಳನ್ನು ತನ್ನ ಸಣ್ಣ ಕೈಯಲ್ಲಿ ತಡವುತ್ತಾ ಒಂದು ವೇಳೆ ತನ್ನ ಕುಂಭಸ್ಥಳವು ಇದೆಯೋ ಇಲ್ಲವೋ ಎನ್ನುವ ಅನುಮಾನದಲ್ಲಿ ಸೊಂಡಿಲಿನಿಂದ ತನ್ನ ತಲೆಯನ್ನು ತಡವಿಕೊಳ್ಳುವ ಚೇಷ್ಟೆಯಿಂದ ತಾಯಿ ತಂದೆಗಳಾದ ನಿನಗೂ ಈಶ್ವರನಿಗೂ ಸೋದರನಾದ ಕುಮಾರಸ್ವಾಮಿಗೂ ನಗೆಯನ್ನು ಉಂಟು ಮಾಡಿದ. ಈ ಶ್ಲೋಕದಲ್ಲಿ ಆಚಾರ್ಯರು ಶ್ರೀಮಾತೆಯ ಗಜಕುಂಭಗಳಂತಹ ಸ್ತನಯುಗ್ಮವನ್ನು ವರ್ಣಿಸಿದ್ದಾರೆ. ಆ ತಾಯಿಯ ಸ್ತನಗಳು ಸೂರ್ಯ ಚಂದ್ರಾತ್ಮಕವಾದವು. ಅದರಲ್ಲಿ ಸರ್ವ ಚರಾಚರ ಪ್ರಾಣಿ ಕೋಟಿಗೆ ಪ್ರಾಣಾಧಾರವಾದ ಆಹಾರ, ಅಮೃತೋಪಮವಾದ ಜ್ಞಾನ, ಕ್ಷೀರಧಾರೆ ಇದೆ. ಎಷ್ಟೇ ಯುಗಗಳಲ್ಲಿ ಎಷ್ಟೇ ಜನಕ್ಕೆ ಪ್ರಸಾದಿಸಿದರೂ ಪತ್ತದ ಕಡಿಮೆಯಾಗದ ದುಗ್ಧ ಗಣಿ, ಹಾಲಿನ ಗಣಿ ಆ ತಾಯಿಯ ಸ್ತನಾಮೃತ ಧಾರೆ. ಆ ತಾಯಿಯ ಸ್ತನಾಮೃತ ಧಾರೆಯನ್ನು ಮಾನಸಿಕವಾಗಿಯಾದರೂ ಭಕ್ತಿಯಿಂದ ಸಾಧಿಸಿ ಪಾನ ಮಾಡಿದ ಧನ್ಯರಿಗೆ ಜನ್ಮ ಪರಂಪರೆ ಎನ್ನುವುದೇ, ಮರುಹುಟ್ಟು ಎನ್ನುವುದೇ ಇರುವುದಿಲ್ಲ. ನಿತ್ಯ ಬಾಲರು, ನಿತ್ಯ ಯೌವನರು, ನಿತ್ಯ ಮುಕ್ತರು, ಸಿದ್ಧ ಪುರುಷರು ಎಂದರೆ ಅವರೇ. ಸನಕ ಸನಂದನಾದಿ ಮಹರ್ಷಿಗಳು ಎಂದಿಗೂ ಬಾಲಕರಾಗಿ ದಿಗಂಬರರಾಗಿ ಇರುವುದರ ರಹಸ್ಯವೋ ಅದೇ. ಅವರು ದೇವಿ ನಾಮ ಅಮೃತಪಾನದಲ್ಲಿ ನಿರಂತರ ನಿಮಗ್ನರಾಗಿರುವವರು. ಅಂತಹ ನಿನ್ನ ಸ್ತನಯುಗ್ಮ ನಮ್ಮೆಲ್ಲರಿಗೂ ಆಧ್ಯಾತ್ಮಿಕ ಅಮೃತ ಧಾರೆಯನ್ನು ಪ್ರಸಾದಿಸಿ ಸಕಲ ಕ್ಲೇಶಗಳನ್ನು, ಸಂಸಾರ ಸಾಗರ ಸಮಸ್ಯೆಗಳನ್ನು ಪರಿಹರಿಸಿ ಸರ್ವ ಕಲೆಗಳನ್ನು ಪ್ರಸಾದಿಸಿ ಉದ್ಧಾರ ಮಾಡಲೆಂದು ಶಂಕರರು ಆ ತಾಯಿಯನ್ನು ಕೋರುತ್ತಿದ್ದಾರೆ. ಆ ತಾಯಿಯ ಸ್ತನಯುಗ್ಮ ದರ್ಶನದಿಂದ ನಾವು ವಿಘ್ನೇಶ್ವರ ಸ್ಕಂದರಂತೆ, ಆಚಾರ್ಯರಂತೆ
ಶಿಶು ರೂಪರಾಗಿ ಬದಲಾಗಿ ಹೋಗೋಣ. ತಾಯಿಯ ಹೃದಯದಲ್ಲಿ ದೊರಕುವ ಶಾಂತಿ ಯಾವ ಲೋಕದಲ್ಲೂ ಯಾವುದರಲ್ಲೂ ಇಲ್ಲ. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.